ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗಿಂದಾನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಾಗ್ ತುಂಬ ಬ್ಯುಸಿ ಆಗಿರುತ್ತೆ ಅಂತ ಹೇಳ್ಬಹುದು. ಮದುವೆ ಮನೆ ಅಂದರೆ ತುಂಬ ಬ್ಯುಸಿ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ಜಾಸ್ತಿ ಜನ ಮನೆಯಲ್ಲಿ ಇರೋದ್ರಿಂದ ಮೇಲ್ಗಡೆ ಕಟ್ಟಿಗೆಯಲ್ಲಿ ಬರುತ್ತಲ್ವ ವಾಟರ್ ಹೀಟರ್, ಅದಕ್ಕೆ ನಾನು ಇವತ್ತು ಕಟ್ಟಿಗೆಯಿಂದಾನೇ ಮೇಲ್ಗಡೆನೇ ಹಚ್ಚಿ ಬಂದ್ರಾಯ್ತು ಅಂತ ಮೇಲ್ಗಡೆನೇ ಹಚ್ಚೋದಕ್ಕೆ ಬಂದಿದ್ದೆ. ಸೂರ್ಯನೂ ಕೂಡ ನೋಡಬಹುದು, ಆವಾಗ ತಾನೇ ಉದಯ ಆಗಿದೆ. ಇವಾಗ 6:30 ಆಗಿತ್ತು ಜಸ್ಟ್. ಆವಾಗ ತಾನೇ ಉದಯವಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಅಲ್ವಾ? ನೋಡಿ, ಇದೆ ಕಟ್ಟಿಗೆಯಿಂದ ಹಚ್ಚೋ ಒಲೆ. ಇದರಲ್ಲಿ ನಾವು 60 to 70 ಡಿಗ್ರಿವರೆಗೂ ಕಾಸಿಬಿಟ್ರೆ ಮನೆ ಮಂದಿ ಎಲ್ಲ ಸ್ನಾನ ಮಾಡ್ಕೋಬೋದು. ಅಂದರೆ 8 to 10 ಜನಕ್ಕೆ ಆಗುವಷ್ಟು ಎಷ್ಟು ಬೇಕೋ ಅಷ್ಟು ನೀರು ಚೆನ್ನಾಗಿ ಕಾಯುತ್ತೆ ಅಂತ ಹೇಳ್ಬೋದು. ನಾವು ಕಾಯಿಲಲ್ಲಿ ಹಾಕೋದ್ರಿಂದ ಹೀಟಾಗಿ ನೀರು ಹೀಟ್ ಫೀಲ್ ಆಗುತ್ತೆ. ಆದರೆ ಈ ರೀತಿಯಾಗಿ ಒಲೆಯಲ್ಲೇ ನಾವು ಕಾಸೋದ್ರಿಂದ ಯಾವುದೇ ರೀತಿಯ ಹೀಟ್ ಆಗೋದಾಗಲಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ನ ಆಗೋದಿಲ್ಲ. ನಾವು ಕಾಯಿಲಲ್ಲಿ ಹಾಕಿ ತಲೆ ಸ್ನಾನ ಮಾಡೋದ್ರಿಂದ ಕೂದಲೆಲ್ಲ ಉಚ್ಚಿಬಿಡುತ್ತೆ. ಆದರೆ ಈ ಥರ ನಾವು ಒಲೆಯಲ್ಲಿ ಕಾಸ್ಬಿಟ್ಟು ಸ್ನಾನ ಮಾಡಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬೋದು. ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಅಂದರೆ 60 to 70 ಡಿಗ್ರಿವರೆಗೂ ಕಾದ್ಬಿಟ್ರೆ ನೋಡಿ, ಈ ಥರ ಅದನ್ನು ವಾಲ್ ಇರುತ್ತೆ, ವಾಲ್ನ ಆನ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಬಿಸಿನೀರು ತಾವೇ ಬರ್ತವೆ. ಎಷ್ಟು ಬಿಸಿಯಾಗಿರುತ್ತೆ ಅಂದರೆ ನಾವು ಅರ್ಧ ಬಕೆಟ್ ನೀರಿಗೆ ಇನ್ನೂ ಅರ್ಧ ಬಕೆಟ್ ನೀರಷ್ಟು ಸೇರಿಸ್ಕೊಂಡ್ಬಿಟ್ಟು ಸ್ನಾನ ಮಾಡ್ತೀವಿ. ನಿನ್ನೆ ಲಾಗ್ನಲ್ಲಿ ಹೇಳಿದ್ನಲ್ವ, ಇದಕ್ಕೆ ಅಮ್ಮ ಪೇಂಟಿಂಗ್ ಮಾಡ್ಕೋತಾರೆ ಅಂತ. ಇವಾಗ ಪೇಂಟಿಂಗ್ ಕೂಡ ಮಾಡಿದ್ರು. ನಿನ್ನೆ ರಾತ್ರಿ ತುಂಬ ಮಳೆ ಅಂದರೆ ಮಳೆ ಅಂತ ಹೇಳ್ಬೋದು. ಮಳೆ ಗಾಳಿನೂ ಕೂಡ ತುಂಬ ಜಾಸ್ತಿ ಇತ್ತು. ಅಮ್ಮ ಪೇಂಟಿಂಗ್ ಕೂಡ ಮಾಡಿದ್ರು, ಚೆನ್ನಾಗಿ ಕೂತ್ಬಿಟ್ಟಿತ್ತು. ಆದರೆ ಇವಾಗ ನೋಡಿ, ನಮ್ಮ ಮಲ್ಲಿಗೆ ಗಿಡನೂ ಕೂಡ ಮಲ್ಲಿಗೆ ಹೂವನ್ನ ಬಿಡ್ತಾ ಇತ್ತು, ಮೊಗ್ಗು ಕೂಡ ಆಗಿದ್ವು. ಚೆನ್ನಾಗಿ ಸ್ಮೆಲ್ ಅಂತೂ, ದುಂಡು ಮಲ್ಲಿಗೆ ಸ್ಮೆಲ್ ಅಂತೂ ಮನೆ ತುಂಬ ಹರಡಿಬಿಡುತ್ತೆ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಬಹುದು ನೀವು. ನಮ್ಮ ಅಣ್ಣ ಪೇಂಟಿಂಗ್ ಎಲ್ಲ ಚೆಲ್ಬಿಟ್ಟಿದ್ದ ಅದ್ರ ಮೇಲೆ, ಅದನ್ನು ಮಳೆ ಬಂದ ಮೇಲೆ ತೊಯ್ದು ಸ್ವಲ್ಪ ಕ್ಲೀನ್ ಆಗಿದೆ. ಇವಾಗ ನೋಡಿ, ಮಲ್ಲಿಗೆ ಹೂವು ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನೋಡಿ, ಮಸಾಲೆ ಖಾರ ಅಂತ ಹೇಳಿದ್ನಲ್ಲ ನಾನು, ಅಮ್ಮ ನಿನ್ನೆನೇ ನೈಟೆಲ್ಲ ಮಾಡಿಬಿಟ್ಟಿದ್ರು. ನಾನು ನಿನ್ನೆ ವಿಡಿಯೋಗಳನ್ನ ಮಾಡಲಿಕ್ಕಾಗಲಿಲ್ಲ. ತುಂಬ ಅಂದರೆ 11 ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ಅಮ್ಮ ಮಾಡಿರೋದು ಇದನ್ನು, ಮಸಾಲೆ ಖಾರನ. ಅಲ್ಲಿವರೆಗೂ ನಾನು ಎದ್ದಿದ್ದಿಲ್ಲ, ಹಾಗೆ ಮಲ್ಕೊಂಬಿಟ್ಟೆ, ವಿಡಿಯೋ ಏನು ಮಾಡಲಿಕ್ಕಾಗಲಿಲ್ಲ. ಹೇಳಿದ್ನಲ್ವ ನಾನು ಅದೆಲ್ಲ ಪ್ರೊಸೆಸ್ನ, ಅಂದರೆ ಲವಂಗ ಆಗಿರ್ಬೋದು, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಕೊತ್ತಂಬರಿ, ಕೊಬ್ಬರಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ಮತ್ತು ನಾವು ಖಾರನ ಕುಡಿಸಿರ್ತೀವಲ್ವ ನಾರ್ಮಲಾಗಿ, ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋದು ಅಷ್ಟೇ. ಇವಾಗ ಫ್ರಿಜ್ನು ಕೂಡ ತುಂಬ ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಫ್ರಿಜ್ನು ಕೂಡ ಕ್ಲೀನ್ ಮಾಡಬೇಕು ಅಂತ ಇವಾಗ ಕ್ಲೀನ್ ಮಾಡಬೇಕು ಅಂತ ತೆಗೆದೆ. ಇವಾಗ ನೋಡ್ಬೋದು ಎಷ್ಟೊಂದು ಗಲೀಜಾಗಿದೆ, ಎಷ್ಟು ಮೆಸ್ಸಿ ಆಗಿದೆ ಅಂತ. ಇವಾಗ ನೋಡಿ, ಫ್ರಿಜ್ನು ಕೂಡ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕೋಲಿನ್ ಇರುತ್ತಲ್ವ, ಕೋಲಿನಿಂದನೇ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಒಂದು ಟಿಶ್ಯೂ ಪೇಪರ್ ತೊಗೊಂಡು ಎಲ್ಲ ರಬ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ನೋಡಬಹುದು ಎಷ್ಟು ಅಂದರೆ ಎಲ್ಲ ತುಂಬಿಟ್ಟಿದ್ದಾರೆ ಅದರೊಳಗೆ. ಇವಾಗ ನೋಡಿ ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ. ಎಲ್ಲ ಐಟಮ್ನು ಕೂಡ ಹೊರಗಡೆ ಇಟ್ಟಿದ್ದಾಯಿತು. ಇವಾಗ ತರಕಾರಿನೂ ಜಾಸ್ತಿ ಆಗಿದೆ. ಇವತ್ತು ತರಕಾರಿನೂ ಕೂಡ ಜಾಸ್ತಿಯಾಗಿ ತೊಗೊಂಬಂದಿದ್ದಾರೆ. ನೋಡ್ಬೋದು ಎಷ್ಟೊಂದು ಗಲೀಜಾಗಿದೆ ಅಂತ. ಇವಾಗೆಲ್ಲ ಕೋಲಿನ ಹಾಕಿ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟಿದ್ದೆ. ಇವಾಗ ಅದನ್ನು ನೀಟಾಗಿ ರಬ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ಬೋದು ಈ ಥರ ಕೋಲಿನ ಯೂಸ್ ಮಾಡಿಬಿಟ್ಟು, ಅಂದರೆ ಗ್ಲಾಸಸ್ ಒರೆಸೋದು, TV ಒರೆಸೋಕ್ಕೆ ತೊಗೊಂಬಂದಿರ್ತೀವಲ್ವ ಅದನ್ನೇ ಹಾಕಿಬಿಟ್ಟು ನಾನು ಒರೆಸ್ತೀನಿ. ಅದರಿಂದ ತುಂಬ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಬೇಗನೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಇವಾಗ ಎಲ್ಲ ಫ್ರಿಜ್ನು ಕೂಡ ವಾಶ್ ಮಾಡಿದ್ದಾಯಿತು. ನೋಡಬಹುದು ನೀವು ಎಷ್ಟು ಕ್ಲೀನ್ ಆಗಿದೆ ಅಂತ. ಈ ಥರ ಈಸಿಯಾಗಿ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರಿಜ್ನ. ಆದಷ್ಟು ನಾನು ಬಟ್ಟೆಯಿಂದ ಆ ಥರ ಒರೆಸೋದಕ್ಕೆ ಹೋಗಲ್ಲ. ಈ ಥರ ಕೋಲಿನ ಹಾಕಿಬಿಟ್ಟು ಟಿಶ್ಯೂ ಪೇಪರಿಂದ ಅದನ್ನು ವೈಪ್ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ವೈಟಾಗಿ ಕುಂದ್ರೋದಾಗಿರ್ಬೋದು, ಅದು ಏನೂ ಕೂತ್ಕೊಳ್ಳೋದಿಲ್ಲ. ಎಲ್ಲ ಚೆನ್ನಾಗಿ ಕ್ಲೀನಾಗಿ ಬಂದುಬಿಡುತ್ತೆ. ಇದೇ ರೀತಿಯಾಗಿ ನಾನು ಫ್ರಿಜ್ನ ವಾಶ್ ಮಾಡೋದು. ನೀವು ಯಾವ ರೀತಿಯಾಗಿ ಫ್ರಿಜ್ನ ವಾಶ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಮೇಲ್ಗಡೆ ಮನೆಗೆ ಬರ್ತಾ ಇದ್ದೆ. ಯಾಕಪ್ಪ ಅಂದರೆ ಸೋಫಾ ಮೇಲಿರೋ ಕವರು ಮತ್ತು ಕುಷನ್ನ ಹಾಕಬೇಕಂತ ಮೇಲ್ಗಡೆ ಬರ್ತಾ ಇದ್ದೆ. ನೋಡಬಹುದು ಎಲ್ಲನೂ ತೊಗೊಂಬಂದು ಮೇಲೆ ಒಗೆದ್ಬಿಟ್ಟಿದ್ವಿ. ಇವಾಗೆಲ್ಲ ಕುಷನ್ನು ಮತ್ತು ಕವರ್ನು ಕೂಡ ಚೇಂಜ್ ಮಾಡಬೇಕು. ಎಲ್ಲನೂ ಹಾಕಿಬಿಟ್ಟು ನಿಮ್ಮ ಜೊತೆ ಮಾತಾಡ್ತೀನಿ ಮತ್ತೆ. ಕವರ್ ಮತ್ತು ಕುಷನ್ ಹಾಕಿದ್ರಾಯ್ತು ಅಂತ ಬಂದೆ. ಚೈತ್ರಾನು ಕೂಡ ಮೇಲೇ ಇದ್ಲು, ಅಂದರೆ ರಿತು ಮೇಲೆ ಮಲಗಿದ್ದ. ಅದಕ್ಕೋಸ್ಕರ ಅವಳು ಮೇಲೆ ಏನೇನು ಕೆಲಸ ಇದೆ ಎಲ್ಲನೂ ಕಂಪ್ಲೀಟ್ ಮಾಡ್ಕೋತಾ ಇದ್ಲು. ಇವಾಗ ತನ್ನ ರೂಮ್ನಲ್ಲಿ ಮೊನ್ನೆ ಅವಳು ಮದುವೆಗೆ ಹೋಗುವಾಗ ಎಲ್ಲ ಜ್ಯುವೆಲರಿಗಳನ್ನು ಮತ್ತು ಕಿವ್ಯಾನು ಅಂದರೆ ಇಯರಿಂಗ್ಸ್ ಬರುತ್ತಲ್ವ, ಇಯರಿಂಗ್ಸ್ನ ಎಲ್ಲನೂ ಮೆಸ್ಸಿ ಮಾಡಿಬಿಟ್ಟಿದ್ಲು. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಇವಾಗ ನಾನು ಹೋದೆ ರೂಮ್ಗೆ, ಎಲ್ಲ ಕ್ಲೀನ್ ಮಾಡ್ತಾ ಕೂತಿದ್ದಾಳೆ. ನೋಡಿ, ಎಲ್ಲನೂ ಕೂಡ ಮೆಸ್ಸಿ ಮಾಡಿಬಿಟ್ಟಿದ್ಲು. ಅದನ್ನು ತೊಗೊಂಡು ಇದನ್ನು ತೊಗೊಂಡು ಅದರಲ್ಲಿ ಮಾಡಿಬಿಟ್ಟಿದ್ಲು. ಅದನ್ನು ಇವಾಗ ಎಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ಲು.
ಎಲ್ಲನೂ ಸಪ್ರೇಟ್ ಮಾಡಿಬಿಟ್ರೆ ಬೇಗನೆ ಸಿಕ್ಬಿಡುತ್ತಲ್ವ ಜ್ಯುವೆಲರಿ. ಅದೇ ಥರ ನಾನು ಆದಷ್ಟು ಈ ಥರ ಜ್ಯುವೆಲರಿಗಳನ್ನು ಹಾಕೋದಿಲ್ಲ, ಆದಷ್ಟು ಗೋಲ್ಡ್ ಜ್ಯುವೆಲರಿಗಳನ್ನು ಜಾಸ್ತಿ ಹಾಕೋದು. ನಾನು ಈ ಥರದ್ದು ಕೊಂಡ್ಬಿಟ್ಟು ಹಾಕೊಳ್ಳೋದು ಕಮ್ಮಿ ಅಂತ ಹೇಳ್ಬೋದು. ಅಂದರೆ ಈ ಹಳ್ಳಿ ಸೈಡೆಲ್ಲ ಬಂಗಾರದ್ದು ಅಂದರೆ ಗೋಲ್ಡ್ ಜ್ಯುವೆಲರಿಗಳನ್ನು ಜಾಸ್ತಿಯಾಗಿ ಹಾಕೋದು, ಅದಕ್ಕೋಸ್ಕರ ನಾನು ಜಾಸ್ತಿ ಈ ಥರ ಎಲ್ಲ ಹಾಕೋದಿಲ್ಲ. ಇವಾಗ ಸೋಫಾ ಕವರ್ನು ಕೂಡ ಜೋಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೋಡಿಸಿದ ಮೇಲೆ ಸಿಗ್ತೀನಿ ನಾನು. ಇನ್ನು ಇಡಬೇಕು, ಇನ್ನೂ ಇಡಬೇಕು, ಇವೆಲ್ಲ ಇಡಬೇಕು. ನೋಡಿ ಹೆಂಗೆ ಬಿದ್ದವೆಲ್ಲ ಸಾಕಲ್ಲ, ಇದು ಬೇಡ, ಇದು ಹಂಗೆ ಮಡ್ಚಿಡೋಣ. ಹೋಗಿಲ್ಲ ಇಡು ಕಂದ, ಪಿಲ್ಲು ಇಡು, ಕಮ್ಮಲ್ಲಿ ಇಡು. ಹಾಂ, ಅವೆರಡು ಕವರ್ ಅಷ್ಟೇ ಇಡು. ಮದುವೆ ಆದಮೇಲೆ ಕವರ್ ತೊಗೊಂಬಂದ್ರೆ ಆಯ್ತು. ಅಷ್ಟು ತೆಗೆದ್ಬಿಡು, ಅವನು ತೆಗಿ ಅಂತ ಹೇಳೋಣ ಅಣ್ಣ. ತೊಗೊಂಬರ್ತೀನಿ ಅಂದಿಲ್ಲ, ಪಿಲ್ಲು ಕವರ್ ಕೊಡಕ್ಕ ಅಲ್ಲಿ 3 ಇಡು, ಇಲ್ಲೊಂದು ಅಲ್ಲೊಂದು ಇಡು. ಅಲ್ಲಿ ಇಲ್ಲೊಂದು ಅಲ್ಲೊಂದು ಕೊಡು, ಅಕ್ಕಂಗೆ ಕೊಡು. ಕೊಡು, ಹರಿದು ಹಾಳಿ. ಬೇಡ ತೆಗಿ. ಸರಿ ರೀ ಮೇಡಮ್. ಇವಾಗ ನೋಡಿ ಮದುವೆ ಮನೆಯಲ್ಲಿ ಅಂದರೆ ನಮಗಷ್ಟೇ ಬೇಕಾಗಿರೋದಿದು. ನಾವು ಈ ನಾಳೆ ಎಲ್ಲ ಹಂದ್ರ ಹಾಕೋದು ಅದಕ್ಕೆಲ್ಲ ಬೇಕಾಗಿರುತ್ತಲ್ವ, ಅದಕ್ಕೆ ಬೇಕಾಗಿರುವಷ್ಟು ಐಟಮ್ಗಳನ್ನು ಮಾತ್ರ ಇವಾಗ ತೊಗೊಂಬಂದಿರೋದು. ಕಿರಾಣಿ ಐಟಮ್ಗಳನ್ನು, ತರಕಾರಿ ಆಗಿರ್ಬೋದು, ಅಕ್ಕಿ, ಜೋಳ ಮತ್ತು ಪೂಜೆ ಐಟಮ್ಗಳು, ಮತ್ತು ಬಂದವರಿಗೆ ಆಯೇರಿ ಮಾಡಲಿಕ್ಕೆ ಸಾರಿಗಳಾಗಿರ್ಬೋದು, ಚೊಲೋ ಸೀರೆ, ಮತ್ತು ಮಾಡೋರಿಗೆ ಪತ್ಲಗಳಾಗಿರ್ಬೋದು, ಮತ್ತು ಬೂಂದಿ, ಒಂದು 20 kg ಬೂಂದಿ ಮತ್ತು ಚುರುಮುರಿ ಎಲ್ಲವನ್ನು ಶಾಪಿಂಗ್ ಮಾಡ್ಕೊಂಬಂದಿದ್ರು. ಅಣ್ಣ ಮತ್ತು ಅಮ್ಮ ಅಷ್ಟರು ಹೋಗಿದ್ರು. ಅಪ್ಪ, ಅಮ್ಮ, ಅಣ್ಣ, ದೊಡ್ಡಮ್ಮ ಎಲ್ಲರೂ ಹೋಗಿದ್ರು. ನಾನು ಚೈತ್ರ ಇಬ್ಬರೇ ಇದ್ವಿ ಮನೆಯಲ್ಲಿ. ನೋಡಿ, ಈ ಥರ ಪ್ಲಾಸ್ಟಿಕ್ ಕಪ್ಗಳಾಗಿರ್ಬೋದು ಟೀ ಕೊಡಲಿಕ್ಕೆ, ಮತ್ತು ಪ್ಲಾಸ್ಟಿಕ್ ಚರಿಗೆಗಳಾಗಿರ್ಬೋದು, ಮತ್ತು ಒಂದಿಷ್ಟು ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಬಾತ್ರೂಮ್ ಐಟಮ್ಸ್ಗಳನ್ನ ತೊಗೊಂಬಂದಿದ್ರು. 1 ಟಿನ್ ಎಣ್ಣೆನೂ ಕೂಡ ತೊಗೊಂಬಂದಿದ್ರು. ಸ್ವಲ್ಪ ನೆಗಡಿನೂ ಕೂಡ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ಎಲ್ಲ ಚೇಂಜ್ ಆಗಿಬಿಟ್ಟಿದೆ ವಾಯ್ಸ್ ಎಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಬಹುದು ಎಲ್ಲವನ್ನು ಕೂಡ ತೊಗೊಂಬಂದಿದ್ದಾರೆ. ಇವಾಗ ಎಲ್ಲನೂ ಬೇಕಲ್ವ, ಬಾಳೆಹಣ್ಣು ಕೂಡ ತೊಗೊಂಬಂದಿದ್ರು. ನಾಳೆ ಹಂದ್ರ ಹಾಕೋದಿರೋದ್ರಿಂದ ಚೋಡ, ಬಾಳೆಹಣ್ಣು ಮತ್ತು ಬೂಂದಿ ಲಡ್ಡೂನ ಕೊಡ್ತೀವಿ. ಅದಕ್ಕೋಸ್ಕರ ಹಂದ್ರ ಹಾಕಲಿಕ್ಕೆ ಬಂದವ್ರಿಗೆ ಬೇಕು ಅಂತ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು. ಇವಾಗ ಎಲ್ಲನೂ ಕೂಡ ತೊಗೊಂಡು ಬಂದಮೇಲೆ ಇದನ್ನೆಲ್ಲ ನೀಟಾಗಿ ಕ್ಲೀನಾಗೆ ಮಾಡಿಬಿಟ್ಟು ಇಟ್ವಿ. ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಅಂದರೆ ತುಂಬ ಬ್ಯುಸಿ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಬಹುದು ನೀವು 4 ರಿಂದ 5 ಪಾಕೆಟ್ ಅಷ್ಟು ಚುರುಮುರಿಗಳನ್ನು ತೊಗೊಂಬಂದಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬರುವ ವಿಡಿಯೋಗಳು ಮದುವೆ ಅಂದರೆ ಫಸ್ಟ್ ಪ್ರಾರಂಭ ಅಂತಾರಲ್ವ, ಅದರಿಂದ ಸ್ಟಾರ್ಟ್ ಆಗುತ್ತೆ, ಹಂದ್ರ ಹಾಕೋದ್ರಿಂದ ಅಂತ. ವಿಡಿಯೋಗಳು ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.